ದಯವಿಟ್ಟು ಹಿಂದೆ ಹೋಗೋಣ ಸರ್. ಶಿವಣ್ಣ, ನನಗೇನು ಜ್ಯೋತಿ ಮೇಲೆ ಅನುಮಾನ ಇಲ್ಲ, ಆದರೆ ನಿಮ್ಮ ಮಾವನವ್ರ ತೃಪ್ತಿ ಸಂಬಂಧ ವಿಚಾರಣೆ ಮಾಡಬೇಕಾಗತ್ತೆ. ಸರ್, ಖಂಡಿತ ಇದ್ರಲ್ಲಿ ಅವಳು ತಪ್ಪೇನೂ ಇಲ್ಲ ಸರ್. ಅವಳು ಎಲೆಕ್ಷನ್ಗೆ ನಿಂತಿದ್ದು ಕೂಡ ನನ್ನ ತಂಗಿ ಮೇಲಿನ ಕೋಪಕ್ಕಲ್ಲ. ನಾನು ನಿಲ್ಲಿಲ್ಲ ಅಂದ್ರೆ ತಪ್ಪಾಗತ್ತೆ ಅಂತ ಅವಳು ನಿಂತಲು ಅಷ್ಟೆ. ಆಮೇಲೇನೆ ಈ ಜಿದ್ದಿ ಎಲ್ಲ ಶುರುವಾಗಿರೋದು. ಇಂದ್ರ, ನೀನಾದ್ರೂ ಹೇಳೋ ಮಾವನಿಗೆ. ನಿನಗೆ ಗೊತ್ತಿಲ್ವಾ ನಿನ್ ತಂಗಿ ಸ್ವಭಾವ ಏನು ಅಂತ? ನೋಡು ಶಿವರಾಜು, ಈ ಸ್ವಭಾವ ತರಗೆಲೆ ಇದ್ದಂಗೆ. ಗಾಳಿ ಯಾವ ಕಡೆ ಬೀಸುತ್ತೋ ಆ ಕಡೆ ಹಾರಿ ಹೋಗ್ತಾ ಇರುತ್ತೆ. ಆ ಥರ ಎಲ್ಲ ಏನೂ ಇಲ್ಲ ಮಾವ. ಪ್ರಮಾಣ ವಚನಕ್ಕೂ ನಾನು ಬಲವಂತ ಮಾಡಿ ಅವಳಿಗೆ ಬುದ್ಧಿ ಹೇಳಿದ್ದಕ್ಕೆ ಅವಳು ಬಂದಿದ್ದು. ಅವಳಿಗೂ ಇದಕ್ಕೂ ಖಂಡಿತವಾಗ್ಲೂ ಸಂಬಂಧ ಇಲ್ಲ ಮಾವ. ಬಾವಾ, ಇದಕ್ಕೆ ಮುಂಚೆ ಜ್ಯೋತಿ ಯಾವ ತಪ್ಪು ಮಾಡೇ ಇಲ್ವಾ? ನಮ್ಮನ್ನು ಯಾಮಾರಿಸೇ ಇಲ್ವಾ? ಹಾಗಂತ ನಾನೇನು ಅವಳ ಮೇಲೆ ಅನುಮಾನ ಪಡ್ತಾ ಇಲ್ಲ. ಎಲ್ಲರನ್ನೂ ವಿಚಾರಣೆ ಮಾಡ್ದಂಗೆ ಅವಳನ್ನು ವಿಚಾರಣೆ ಮಾಡಲಿ ಅಂತ ಅಷ್ಟೇ. ಅನುಮಾನ ಬಗೆಹರಿಬೇಕಲ್ವಾ? ನಮಗೆ ತುಳಸಿ ಬೇಗ ಸಿಗ್ಬೇಕಲ್ವಾ? ಅನುಮಾನ ಬಗೆಹರಿಬೇಕು ಅಂತ ಆಪಾದನೆ ಹೊರಿಸೋದು ಯಾವ ನ್ಯಾಯ ಇಂದ್ರ? ಅವಳ ಮನ್ಸಿಗೆ ನೋವಾಗಲ್ವಾ? ನೋಡಿ ಶಿವಣ್ಣ, ಜ್ಯೋತಿ ಮನಸ್ಸಿಗೆ ನೋವಾಗ್ಲಾರ್ದಂಗೆ ವಿಚಾರಣೆ ಮಾಡೋ ಜವಾಬ್ದಾರಿ ನಂದು. ನೀವೇನು ತಲೆ ಕೆಡಿಸ್ಕೊಬೇಡ್ರಿ.